ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು KMF ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. KMF ಅಲ್ಲಿ ಬಂದು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಗೂ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನೇಮ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿದ್ದಾರೆ. ಟೋಟಲ್ ಆಗಿ 194 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ನೀವು ಡಿಗ್ರಿ ಪಾಸ್ ಮಾಡೋರು ಎಲ್ಲರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ಬಂದು ಜೂನಿಯರ್ ಸಿಸ್ಟಮ್ ಆಪ್ರೇಟರ್ಗೆ, ಜೂನಿಯರ್ ಟೆಕ್ನಿಷಿಯನ್ಗೆ, ಅಕೌಂಟ್ಸ್ ಅಸಿಸ್ಟೆಂಟ್ಗೆ ಇನ್ನೂ ತುಂಬ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಈ ಅರ್ಜಿ ಹಾಕೋದಕ್ಕೆ ಏನನ್ನೆಲ್ಲ ಕಂಪ್ಲೀಟಾಗಿ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಹಾಗೆ ಎಕ್ಸ್ಪೀರಿಯನ್ಸ್ ಏನು ಕೇಳಿದ್ದಾರೆ, ಹಾಗೆ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ, ಹಾಗೆ ಫೀಸ್ ಎಷ್ಟು ಹೇಳಿದ್ದಾರೆ, ಯಾವ ರೀತಿ ನಿಮ್ಮನ್ನ ಸೆಲೆಕ್ಷನ್ಸ್ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಸಹ ಒತ್ತಿ. ಯಾರೆಲ್ಲ ಡಿಗ್ರಿ ಆಗಿರೋರು ಗೌರ್ಮೆಂಟ್ ಜಾಬ್ಗೆ ವೆಯ್ಟ್ ಮಾಡ್ತಿರ್ತಾರೋ ಅವ್ರಿಗೆಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆರ್ಗನೈಸೇಷನ್ ನೇಮ್ ನೋಡೋದಾದರೆ ಶಿವಮೊಗ್ಗ, ದಾವಣಗೆರೆ ಆ್ಯಂಡ್ ಚಿತ್ರದುರ್ಗ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಯೂನಿಯನ್ ಕಡೆಯಿಂದ ವೇಕೆನ್ಸಿಯನ್ನು ಕರೆದಿರೋದು. ಪೋಸ್ಟ್ ನೇಮ್ ಬಂದು ಜೂನಿಯರ್ ಟೆಕ್ನಿಷಿಯನ್ನು, ಅಸಿಸ್ಟೆಂಟ್ ಮ್ಯಾನೇಜರು, ಹಾಗೆ ಇನ್ನೂ ತುಂಬ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಹಾಗೆ ಎಷ್ಟು ಪೋಸ್ಟ್ಗೆ ವೇಕೆನ್ಸಿ ಕರೆದಿದ್ದಾರೆ ಅಂದರೆ 194 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ 34,100 ರೂಪಾಯಿಂದ 1,55,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಹಾಗೆ ಕ್ವಾಲಿಫಿಕೇಷನ್ ಬಂದು ನಿಮಗಿಲ್ಲಿ ಗ್ರ್ಯಾಜುಯೇಟ್ ಆಗಿರೋರು ಅಪ್ಲೈ ಮಾಡ್ಬೋದು. BSc, BTech, 10th, MSc ಆಗಿರೋರು ಎಲ್ಲರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 35 ವರ್ಷದ ಒಳಗಡೆ ಇರೋರು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. KMF ಅಲ್ಲಿ ಬಂದು ಇಲ್ಲಿ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಕರೆದಿದ್ದಾರೆ, ಹಾಗೆ ಯಾವ್ಯಾವ ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ, ಜೊತೆಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಏನಾಗಿರಬೇಕು, ಹಾಗೆ ಸ್ಯಾಲ್ರಿ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಒಂದು ಬಂದು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ವೇಕೆನ್ಸಿಯನ್ನು ಕರೆದಿರೋದು. ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಬಂದು ಟೋಟಲ್ ಆಗಿ 17 ಪೋಸ್ಟ್ ಕರೆದಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಂದು ಪಶು ವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಪನೆ ವಿಷಯದಲ್ಲಿ ನೀವು BVSc ಆ್ಯಂಡ್ AH ಕಂಪ್ಲೀಟ್ ಆಗಿರೋರು ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ನೋಡೋದಾದರೆ 83,700 ರೂಪಾಯಿಂದ 1,52,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ಸ್ಗೆ ಬಂದು 1 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ MBA ಕಂಪ್ಲೀಟ್ ಆಗಿರಬೇಕು. ಜೊತೆಗೆ ಇಲ್ಲಿ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನೀವು 3 ವರ್ಷ ಎಕ್ಸ್ಪೀರಿಯೆನ್ಸು ಕೂಡ ತೊಗೊಂಡಿರಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಜು ಕೂಡ ಹೊಂದಿರಲೇಬೇಕಾಗಿರುತ್ತೆ. ಸ್ಯಾಲ್ರಿ ಬಂದು 83,700 ರೂಪಾಯಿಂದ 1,52,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರಲ್ಲಿ ಬಂದು F&F ಆಗಿರುತ್ತೆ. ಟೋಟಲ್ ಆಗಿ 3 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ಬಂದು ಅಗ್ರಿಕಲ್ಚರ್ ಇನ್ BSc ಕಂಪ್ಲೀಟ್ ಆಗಿರೋ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. MIS ಸಿಸ್ಟಮ್ ಆಫೀಸರ್ಗೆ ಬಂದು ಇಲ್ಲಿ 1 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ನೋಡೋದಾದರೆ BE ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು. ಜಿಲ್ಲಾ ಅಂತಂದರೆ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡೋದಾದರೆ 69,250 ರೂಪಾಯಿಂದ 1,34,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಮಾರ್ಕೆಟಿಂಗ್ ಆಫೀಸರ್ಗೆ ಬಂದು ಇಲ್ಲಿ 2 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ನೀವು ಇಲ್ಲಿ BCom ಮಾಡಿರೋರಾಗಿರ್ಬೋದು, ಇಲ್ಲ BSc ಮಾಡಿರೋರಾಗಿರ್ಬೋದು, ಇಲ್ಲ BBM ಮಾಡಿರೋರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲೇನಂದರೆ 3 ವರ್ಷ ಇಲ್ಲಿ ನಿಮಗೆ ಅಂದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿ 3 ವರ್ಷ ಎಕ್ಸ್ಪೀರಿಯೆನ್ಸ್ ಸಹ ಹೊಂದಿರಬೇಕು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಜು ಕೂಡ ನೀವು ಇಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ಸ್ಯಾಲ್ರಿ ನೋಡೋದಾದರೆ 69,250 ರೂಪಾಯಿಂದ 1,34,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರಿಂಗ್ ಬಂದು 2 ಪೋಸ್ಟ್ ಕರೆದಿದ್ದಾರೆ. ಸೊ ಅದರಲ್ಲಿ ಬಂದು ಮೆಕ್ಯಾನಿಕಲ್ಗೆ 1 ಪೋಸ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಕ್ವಾಲಿಫಿಕೇಷನ್ ಬಂದು BE ಇನ್ ಮೆಕ್ಯಾನಿಕಲ್ ಆಗಿರೋರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಇವರಿಗೆ ಸ್ಯಾಲ್ರಿ ಬಂದು 69,250 ರೂಪಾಯಿಂದ 1,34,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ.
ಸೊ ಇನ್ನೊಂದು ಪೋಸ್ಟ್ ಬಂದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿ BE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿಗ್ರಿ ಕಂಪ್ಲೀಟ್ ಮಾಡಿರಲೇಬೇಕಾಗಿರುತ್ತೆ. ಸೊ ಇವ್ರಿಗೂ ಕೂಡ ಆಲ್ಸೋ ಸೇಮ್ ಸ್ಯಾಲ್ರಿನೇ ಸಹ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಟೆಕ್ನಿಷಿಯನ್ ಆಫೀಸರ್ ಕ್ವಾಲಿಟಿ ಕಂಟ್ರೋಲ್ಗೆ ಬಂದು ಇಲ್ಲಿ 2 ಪೋಸ್ಟ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಕೆಮಿಸ್ಟ್ರಿಗೆ ಬಂದು 1 ಪೋಸ್ಟ್ ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು MSc ಕೆಮಿಸ್ಟ್ರಿ ಮಾಡಿರೋರು ಅಪ್ಲೈ ಮಾಡ್ಬೋದು, ಜೊತೆಗೆ ಅವರಿಗೆ ಕಂಪ್ಯೂಟರ್ ನಾಲೆಜ್ ಅನ್ನೋದು ಕೂಡ ಇರಬೇಕಾಗಿರುತ್ತೆ. ಸೆಕೆಂಡ್ ಪೋಸ್ಟ್ ಬಂದು ಅದರಲ್ಲಿ ಮೈಕ್ರೋಬಯಾಲಜಿಗೆ ಬಂದು 1 ಪೋಸ್ಟ್ ಕರೆದಿದ್ದಾರೆ. ಸೊ ಇವರು ಅಷ್ಟೇ MSc ಮೈಕ್ರೋಬಯಾಲಜಿ ಕ್ವಾಲಿಫಿಕೇಷನ್ ಮಾಡಿರಬೇಕಾಗುತ್ತೆ, ಪ್ಲಸ್ ಇವರು ಕಂಪ್ಯೂಟರ್ ನಾಲೆಜು ಕೂಡ ನಿಮಗೆ ಇಲ್ಲಿ ಗೊತ್ತಿರಲೇಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಟೆಕ್ನಿಷಿಯನ್ ಆಫೀಸರ್ DTಗೆ ಬಂದು 14 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಂದು BTechಲ್ಲಿ ಬಂದು ಡೈರಿ ಟೆಕ್ನಾಲಜಿ ಕ್ವಾಲಿಫಿಕೇಷನ್ ಹೊಂದಿರಬೇಕಾಗಿರುತ್ತೆ. ಇವ್ರಿಗೂ ಕೂಡ ಅಷ್ಟೇ ಕಂಪ್ಯೂಟರ್ ನಾಲೆಜ್ ಅನ್ನೋದು ಗೊತ್ತಿರಬೇಕಾಗಿರುತ್ತೆ. ಸೊ ಸ್ಯಾಲ್ರಿ ಬಂದು 69,250 ರೂಪಾಯಿಂದ 1,34,200 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಕೆಮಿಸ್ಟ್ ಗ್ರೇಡ್ 1ಗೆ ಬಂದು ಟೋಟಲ್ ಆಗಿ 4 ಪೋಸ್ಟ್ ಕರೆದಿದ್ದಾರೆ. ಸೊ ಅದರಲ್ಲಿ ಕೆಮಿಸ್ಟ್ ಗ್ರೇಡ್ 1 ಅದರಲ್ಲಿ ಕೆಮಿಸ್ಟ್ರಿಯಲ್ಲಿ ಬಂದು ನಿಮಗೆ 2 ಪೋಸ್ಟ್ ಕರೆದಿದ್ದಾರೆ. ಕ್ವಾಲಿಫಿಕೇಷನ್ ಬಂದು ನೀವಿಲ್ಲಿ BSc ಮಾಡಿರಬೇಕಾಗಿರುತ್ತೆ. BScಲಿ ಬಂದು ಕೆಮಿಸ್ಟ್ರಿಯನ್ನು ನೀವು ಕ್ವಾಲಿಫಿಕೇಷನ್ನ ಮಾಡಿರಬೇಕಾಗಿರುತ್ತೆ. ಸೊ ಇವ್ರಿಗೆ ಕಂಪ್ಯೂಟರ್ ನಾಲೆಜು ಕೂಡ ಇರಬೇಕಾಗಿರುತ್ತೆ. ಹಾಗೆಯೇ ಡೈರಿ ಮತ್ತು ಈ ಫುಡ್ ಸಂಸ್ಥೆಯಲ್ಲೆಲ್ಲ ನೀವು 2 ವರ್ಷ ಕನಿಷ್ಠ 2 ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಹ ಇರಬೇಕಾಗಿರುತ್ತೆ. ಇನ್ನು ಕೆಮಿಸ್ಟ್ ಗ್ರೇಡ್ 1ನಲ್ಲಿ ಅದರಲ್ಲಿ ಮೈಕ್ರೋಬಯಾಲಜಿಲಿ ಬಂದು 2 ಪೋಸ್ಟು ಕರೆದಿದ್ದಾರೆ. ಸೊ ಇವ್ರಿಗೂ ಸೇಮ್ ಆ್ಯಸ್ ಯೂಶುವಲ್ BSc ಇನ್ ಮೈಕ್ರೋಬಯಾಲಜಿ ನೀವು ಕ್ವಾಲಿಫಿಕೇಷನ್ ಮಾಡಿರಬೇಕಾಗಿರುತ್ತೆ. ಕಂಪ್ಯೂಟರ್ ನಾಲೆಜು ಕೂಡ ಹೊಂದಿರಬೇಕು. ಹಾಗೆ ಡೈರಿ ಮತ್ತು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕನಿಷ್ಠ 2 ವರ್ಷ ನೀವಿಲ್ಲಿ ಎಕ್ಸ್ಪೀರಿಯೆನ್ಸು ಕೂಡ ತೊಗೊಂಡಿರಬೇಕಾಗಿರುತ್ತೆ. ಸೊ ಇವ್ರಿಗೆ ಸ್ಯಾಲ್ರಿ ಬಂದು 54,175 ರೂಪಾಯಿಂದ 99,400 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟೆನ್ಷನ್ ಆಫೀಸರ್ ಗ್ರೇಡ್ 3ಯಲ್ಲಿ ಬಂದು ನಿಮಗಿಲ್ಲಿ 17 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಬಂದು ಕ್ವಾಲಿಫಿಕೇಷನ್ ಬಂದು ನೀವು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಕೂಡ ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಜು ಕೂಡ ನೀವಿಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ಸ್ಯಾಲ್ರಿ ಬಂದು 54,175 ರೂಪಾಯಿಂದ 99,400 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2ಅಲ್ಲಿ ಬಂದು 17 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದರೆ ನೀವು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡಿರೋರು ಕೂಡ ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗಿರುತ್ತೆ. ಸ್ಯಾಲ್ರಿ ನೋಡೋದಾದರೆ 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಒನ್ ಬಂದು ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 2ಗೆ ಬಂದು 12 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಬಂದು ಕ್ವಾಲಿಫಿಕೇಷನ್ನು BCom ಕಂಪ್ಲೀಟ್ ಆಗಿರಬೇಕು, ಜೊತೆಗೆ ಇಲ್ಲಿ ಟ್ಯಾಲಿ ಸರ್ಟಿಫಿಕೇಟ್ ಹೊಂದಿರಬೇಕು, ಹಾಗೆ ಕಂಪ್ಯೂಟರ್ ನಾಲೆಜು ಕೂಡ ಹೊಂದಿರಬೇಕಾಗಿರುತ್ತೆ. ಸ್ಯಾಲ್ರಿ ನೋಡೋದಾದರೆ 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಗ್ರೇಡ್ 2ಗೆ ಬಂದು ಇಲ್ಲಿ ನಿಮಗೆ 10 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಬಂದು BBM ಕಂಪ್ಲೀಟ್ ಆಗಿರಬೇಕು, ಇಲ್ಲ BSc ಇಲ್ಲ BCom ಕಂಪ್ಲೀಟ್ ಆಗಿರೋರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಕೂಡ ಹೊಂದಿರಬೇಕಾಗಿರುತ್ತೆ. ಸ್ಯಾಲ್ರಿ ನೋಡೋದಾದರೆ 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಕೆಮಿಸ್ಟ್ ಗ್ರೇಡ್ 2ಗೆ ಬಂದು ಟೋಟಲ್ ಆಗಿ 28 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇದರಲ್ಲಿ ಕೆಮಿಸ್ಟ್ ಗ್ರೇಡ್ 2 ಅಲ್ಲಿ ಒಂದು ಕೆಮಿಸ್ಟ್ರಿ ಕ್ವಾಲಿಫಿಕೇಷನ್ ಮಾಡಿರೋರಾಗಿರೋದು, ಅಂದರೆ BSc ಕೆಮಿಸ್ಟ್ರಿ ಮಾಡಿರೋರು ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ನೀವು ಕಂಪ್ಯೂಟರ್ ನಾಲೆಜು ಕೂಡ ಹೊಂದಿರಬೇಕಾಗಿರುತ್ತೆ. ಸೊ ಇಲ್ಲಿ 20 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಇನ್ನು ಕೆಮಿಸ್ಟ್ ಗ್ರೇಡ್ 2 ಮೈಕ್ರೋಬಯಾಲಜಿಗೆ ಬಂದು 8 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಬಂದು BSc ಇನ್ ಮೈಕ್ರೋಬಯಾಲಜಿ ಮಾಡಿರೋರು ಅಪ್ಲೈ ಮಾಡ್ಬೋದು. ಜೊತೆಗೆ ಇವ್ರಿಗೂ ಕೂಡ ಕಂಪ್ಯೂಟರ್ ನಾಲೆಜ್ ಅನ್ನೋದು ಇರಲೇಬೇಕಾಗಿರುತ್ತೆ. ಸ್ಯಾಲ್ರಿ ಬಂದು 44,425 ರೂಪಾಯಿಂದ 83,700 ರೂಪಾಯಿ ಗಂಟ ಸ್ಯಾಲ್ರಿ ಸಹ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಜೂನಿಯರ್ ಸಿಸ್ಟಮ್ ಆಪ್ರೇಟರ್ಗೆ ಬಂದು 13 ಪೋಸ್ಟು ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಂದು ನೀವು ಯಾವುದೇ ಡಿಗ್ರಿ ಪಾಸ್ ಮಾಡ್ಕೊಂಡಿರೋರಾಗಿದ್ರು ಅಪ್ಲೈ ಮಾಡ್ಬೋದು. ಜೊತೆಗೆ ಇಲ್ಲಿ ಒಂದು ವರ್ಷ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೋರ್ಸ್ ಕೂಡ ಮಾಡಿರಬೇಕು. ಜೊತೆಗೆ ಇಲ್ಲಿ 3 ವರ್ಷ ಎಕ್ಸ್ಪೀರಿಯೆನ್ಸು ಸಹ ಕೇಳಿದ್ದಾರೆ.
ನೆಕ್ಸ್ಟ್ ನೋಡೋದಾದರೆ ಸ್ಟೋನೋಗ್ರಾಫರ್ ಗ್ರೇಡ್ 2ಗೆ ಬಂದು ಒಂದು ಪೋಸ್ಟ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಸೊ ಇವ್ರಿಗೆ ಕ್ವಾಲಿಫಿಕೇಷನ್ ಬಂದು ಯಾವುದೇ ಡಿಗ್ರಿ ಕಂಪ್ಲೀಟ್ ಮಾಡೋರಾಗಿರ್ಬೋದು. ಇಲ್ಲಿ ಸೀನಿಯರ್ ಇಂಗ್ಲೀಷ್ ಮತ್ತು ಕನ್ನಡ ಶರ್ಟ್ ಆ್ಯಂಡ್ ಒಂದಿಗೆ ಕಂಪ್ಯೂಟರ್ ಆಫೀಸರ್ ಪ್ಯಾಕೇಜ್ ಜ್ಞಾನ ಕೂಡ ನೀವು ಇಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಜೂನಿಯರ್ ಟೆಕ್ನಿಷಿಯನ್ಗೆ ಬಂದು 50 ಪೋಸ್ಟ್ ಕರೆದಿದ್ದಾರೆ. ಸೊ ಇಲ್ಲಿ ಬಂದು ಅದರಲ್ಲಿ ಎಲೆಕ್ಟ್ರಿಕಲ್ಗೆ ಬಂದು 22 ಪೋಸ್ಟ್ ಕರೆದಿದ್ದಾರೆ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಂದು SSLC ಒಂದಿಗೆ ITI ಕಂಪ್ಲೀಟ್ ಆಗಿರಬೇಕು. ITIಲಿ ಬಂದು ಡೈರೆಕ್ಟರೇಟ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಸರ್ಟಿಫಿಕೇಟ್ ಹೊಂದಿರಬೇಕಾಗಿರುತ್ತೆ ಎಲೆಕ್ಟ್ರಿಕಲ್ದು. ಸೊ ಅದರಲ್ಲಿ ಬಂದು NTC ಸರ್ಟಿಫಿಕೇಟೇ ಹೊಂದಿರಲೇಬೇಕಾಗಿರುತ್ತೆ. ಸೊ ಇಲ್ಲಿ ಟೋಟಲಾಗಿ ಆಗಲೇ ಹೇಳಿರಾಗೆ 22 ಪೋಸ್ಟ್ಗೆ ವೇಕೆನ್ಸಿಯನ್ನು ಕರೆದಿರೋದು. ಸೊ ಅದರಲ್ಲಿ ಬಂದು ರೆಫ್ರಿಜರೇಷನ್ಗೆ ಬಂದು 10 ಪೋಸ್ಟ್ ಕರೆದಿದ್ದಾರೆ. ಸೊ ಇವ್ರಿಗೂ ಅಷ್ಟೇ SSLC ಪ್ಲಸ್ ಇಲ್ಲಿ ನೀವು ITಯಲ್ಲಿ ಬಂದು NCT ಸರ್ಟಿಫಿಕೇಟ್ನು ಕೂಡ ನೀವು ಇಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಬಾಯ್ಲರ್ ಅಟೆಂಡೆಂಟ್ಗೆ ಬಂದು ಇಲ್ಲಿ ನಿಮಗೆ 12 ಪೋಸ್ಟ್ ಕರೆದಿದ್ದಾರೆ. ಇಲ್ಲೂ ಅಷ್ಟೇ SSLC ನೀವು ಕ್ವಾಲಿಫಿಕೇಷನ್ ಆಗಿರಬೇಕು, ಪ್ಲಸ್ ಇಲ್ಲಿ ನ್ಯಾಷನಲ್ ಸರ್ಟಿಫಿಕೇಟು ಕೂಡ ನೀವಿಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ನೆಕ್ಸ್ಟ್ ಫಿಟ್ಟರ್ಗೆ ಬಂದು ಇಲ್ಲಿ 4 ಪೋಸ್ಟ್ ಕರೆದಿದ್ದಾರೆ. SSLC ಪ್ಲಸ್ ITI ಮಾಡಿರಬೇಕಾಗಿರುತ್ತೆ. NTC ಸರ್ಟಿಫಿಕೇಟ್ ಕೂಡ ನೀವಿಲ್ಲಿ ಹೊಂದಿರಲೇಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ವೆಲ್ಡರ್ಗೆ ಬಂದು ಇಲ್ಲಿ 2 ಪೋಸ್ಟ್ ಕರೆದಿದ್ದಾರೆ. ಸೊ ಇವ್ರಿಗೂ ಅಷ್ಟೇ ITI ಕಂಪ್ಲೀಟ್ ಆಗಿರಬೇಕು, ಪ್ಲಸ್ NCVT ಸರ್ಟಿಫಿಕೇಟು ಕೂಡ ನೀವಿಲ್ಲಿ ಹೊಂದಿರಬೇಕಾಗಿರುತ್ತೆ. ಟೋಟಲಾಗಿ ಇವ್ರಿಗೆ ಸ್ಯಾಲ್ರಿ ನೋಡೋದಾದರೆ 34,100 ರೂಪಾಯಿಂದ 67,600 ರೂಪಾಯಿ ಗಂಟ ಸ್ಯಾಲ್ರಿ ಹೇಳಿದ್ದಾರೆ. ಸೊ ಇಲ್ಲಿ ಜೂನಿಯರ್ ಟೆಕ್ನಿಷಿಯನ್ಗೆ ಟೋಟಲಾಗಿ 50 ಪೋಸ್ಟ್ ವೇಕೆನ್ಸಿಯನ್ನು ಕರೆದಿರೋದು. MF ರಿಕ್ವೈರ್ಮೆಂಟಲ್ಲಿ ಫೀಸ್ ಡೀಟೇಲ್ಸ್ ನೋಡೋದಾದರೆ ಇಲ್ಲಿ SC/ST ಕ್ಯಾಂಡಿಡೇಟ್ಸ್ಗೆ, ಹಾಗೆ ಕೆಟಗರಿ 1 ಕ್ಯಾಂಡಿಡೇಟ್ಸ್ಗೆ, ಜೊತೆಗೆ ಇಲ್ಲಿ PW ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ ನಿಮಗೆ 500 ರೂಪಾಯಿ ಫೀಸ್ ಅನ್ನೋದು ಹೇಳಿದ್ದಾರೆ. ಹಾಗೆ ಮಿಕ್ಕಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನಿಮಗೆ 1,000 ರೂಪಾಯಿ ಫೀಸ್ ಅನ್ನೋದು ಹೇಳಿದ್ದಾರೆ. ಸೊ ನೀವು ಬಂದು DD ಮುಖಾಂತರನಾದರೂ ಕಟ್ಬೋದು, ಇಲ್ಲಾಂದರೆ ಆನ್ಲೈನ್ ಮುಖಾಂತರನಾದ್ರೂ ನೀವು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. KMF ರಿಕ್ವೈರ್ಮೆಂಟಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ನೋಡೋದಾದರೆ SC/ST ಕ್ಯಾಂಡಿಡೇಟ್ಸ್ಗೆ, ಹಾಗೆ ಕೆಟಗರಿ 1 ಕ್ಯಾಂಡಿಡೇಟ್ಗೆ 43 ಇಯರ್ಸ್ ಗಂಟ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನೆಕ್ಸ್ಟು ಪವರ್ಗ 2A, 2B, 3A, 3B ಕ್ಯಾಂಡಿಡೇಟ್ಸ್ ಎಲ್ಲ 41 ವರ್ಷದ ಗಂಟ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಅದರ್ ಕ್ಯಾಂಡಿಡೇಟ್ಸ್ಗೆಲ್ಲ ಇಲ್ಲಿ 38 ವರ್ಷದ ಒಳಗಡೆ ಇರೋರೆಲ್ಲ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. KMF ರಿಕ್ವೈರ್ಮೆಂಟಲ್ಲಿ ಬಂದು ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 14 ನವಂಬರ್ 2025 ಆಗಿರುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 14 ಡಿಸೆಂಬರ್ 2025ಕ್ಕೆ ಅಪ್ಲಿಕೇಶನ್ ಕೂಡ ಲಾಸ್ಟ್ ಡೇಟ್ ಆಗುತ್ತೆ. ಹಾಗೆಯೇ ಫೀಸ್ ಪೇಮೆಂಟ್, ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಬಂದು 14 ಡಿಸೆಂಬರ್ 2025 ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.